ಇವತ್ತು ಬೆಳಗ್ಗೆ 10:11 ಗಂಟೆ ಸುಮಾರದಲ್ಲಿ ಮಂಡ್ಯ ನಗರದ ಸ್ವರ್ಣಸಂದ್ರ ಹತ್ರ ಮಂಡ್ಯ ಟ್ರಾಫಿಕ್ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಸಂಚಾರ ನಿಯಮಗಳನ್ನು ಮತ್ತು ಸಂಚಾರ ಸೇಫ್ಟಿ ಮೆಜರ್ಸನ್ನು ಯಾರು ತೆಗೆದುಕೊಳ್ತಾ ಇಲ್ಲ ಅಂಥ ವಾಹನಗಳನ್ನು ಚೆಕ್ ಮಾಡ್ತಾಯಿದ್ರು. ಆ ಒಂದು ಸಂದರ್ಭದಲ್ಲಿ ಮದ್ದೂರು ತಾಲೂಕಿನಿಂದ ಒಂದು ಮಗು ನಾಯಿ ಕಚ್ಚಿದೆ ಅಂತೇಳಿ ಅದನ್ನು ಆಸ್ಪತ್ರೆಗೆ ಅವರ ಪೋಷಕರು ತೆಗೆದುಕೊಂಡು ಬರ್ತಾಯಿದ್ರು. ಆ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದ ಸಿಬ್ಬಂದಿಯವರು ಆ ವಾಹನವನ್ನು ತಡೆದು ಚೆಕ್ ಮಾಡ್ತಾ ಇರುವಾಗ ಆ ಪೋಷಕರು ಇದು ಮಗುವಿಗೆ ನಾವು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಂಡಿದ ಮೇಲೆ ನಮ್ಮ ಸಿಬ್ಬಂದಿಗಳು ಆ ವೆಹಿಕಲನ್ನು ಬಿಟ್ಟು ಕಳಿಸುವ ಒಂದು ಸಂದರ್ಭದಲ್ಲಿ ಇನ್ನೊಂದು ವಾಹನ ಬಂದು ಆ ವಾಹನಕ್ಕೆ ಟಚ್ ಆಗಿದ್ದರಿಂದ ಆ ಮಗು ಏಕಾಏಕಿ ರಸ್ತೆ ಮೇಲೆ ಬಿದ್ದಿದೆ. ಆ ಒಂದು ಸಂದರ್ಭದಲ್ಲಿ ಹಿಂದಿನಿಂದ ಬರ್ತಾ ಇರೋ ಒಂದು ಲಾರಿ ಆ ಮಗುವಿನ ಮೇಲೆ ಹತ್ತಿದ್ರಿಂದ ಮಗುವಿಗೆ ತೀವ್ರತರವಾದ ಒಂದು ಗಾಯ ಆಗಿ ನಂತರ ಆಸ್ಪತ್ರೆಗೆ ಹೋಗುವಷ್ಟರಲ್ಲಿ ಮಗು ಸಾವನ್ನಪ್ಪಿದೆ ಅಂತೇಳಿ ಡಾಕ್ಟರ್ಗಳು ದೃಢಪಡಿಸಿದ್ದಾರೆ. ಈ ಒಂದು ಘಟನೆಗೆ ನಾನು ಪೊಲೀಸ್ ಇಲಾಖೆ ವತಿಯಿಂದ ಆ ಒಂದು ಮಗು ಈ ಒಂದು ಘಟನೆಯಲ್ಲಿ ತೀರಿ ಹೋಗಿದ್ದಕ್ಕೆ ವಿಷಾದ ಕೋರುತ್ತಾ, ಏನು ನಮ್ಮ ಸಿಬ್ಬಂದಿಯವರು 3 ಜನ ಆ ಒಂದು ಸ್ಥಳದಲ್ಲಿ ವೆಹಿಕಲ್ಗಳನ್ನು ಚೆಕ್ ಮಾಡ್ತಾಯಿದ್ರು. ಆ 3 ಜನ ASIಗಳು ಅವರು ಸರಿಯಾದ ಸುರಕ್ಷತಾ ನಿಯಮಗಳನ್ನು ಪಾಲಿಸದೆ ಈ ವಾಹನಗಳನ್ನು ತಪಾಸಣೆ ಮಾಡ್ತಾ ಇರುವುದು ಮೇಲ್ನೋಟಕ್ಕೆ ಕಂಡು ಬಂದಿದ್ದರಿಂದ 3 ಜನ ASIಗಳಾದ ASI ಜಯರಾಮ್, ASI ನಾಗರಾಜು ಮತ್ತು ASI ಗುರುದೇವ್ ಈ 3 ಜನ ಸಿಬ್ಬಂದಿಯವರನ್ನು ನಾನು ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತುಪಡಿಸಿದ್ದೀವಿ ಮತ್ತು ಅವರ ಮೇಲೆ ಇನ್ನೂ ಹೆಚ್ಚಿನ ಒಂದು ವಿಚಾರಣೆಯನ್ನು ನಾವು ಕೈಗೊಳ್ಳುತ್ತೀವಿ. ಮತ್ತು ಏನು ಈ ಘಟನೆ ಆದ ನಂತರ ಮಗುವಿನ ಪೋಷಕರು ಮತ್ತು ಸೇರಿದಂತೆ ಹಲವಾರು ಜನ ಸ್ಥಳದಲ್ಲಿ ಸೇರಿಕೊಂಡು ಈ ಒಂದು ಮಿಮ್ಸ್ ಮುಂದುಗಡೆನ ಒಂದು ಮುಖ್ಯ ರಸ್ತೆಯಲ್ಲಿ ಮಗುವಿನ ಶವವನ್ನು ಇಟ್ಟುಕೊಂಡು ಹಲವಾರು ಬೇಡಿಕೆಯನ್ನಿಟ್ಟು ಪ್ರತಿಭಟನೆ ಮಾಡ್ತಾಯಿದ್ರು. ಅವು ಎಲ್ಲರ ಜೊತೆ ನಾವು ಮಾತಾಡಿದ್ದೀವಿ. ಅವ್ರದ್ದು ಮುಖ್ಯ ಬೇಡಿಕೆ ಏನಾಗಿತ್ತು ಅಂತಂದರೆ, ಯಾರು ಸಿಬ್ಬಂದಿಗೆ ತಪ್ಪಿಸ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಮತ್ತು ಸರ್ಕಾರದಿಂದ ಮಗುವಿಗೆ ಸಾಧ್ಯವಾದಷ್ಟು ಸಹಾಯಧನ ಕೊಡಬೇಕಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನಾನು ಸ್ಥಳೀಯ ಜನಪ್ರತಿನಿಧಿಯವರ ಜೊತೆ ಮಾತನಾಡಿ ಅವರು ಸಹಿತ ಸರ್ಕಾರದಿಂದ ಸೂಕ್ತ ಪರಿಹಾರವನ್ನು ಒದಗಿಸುವ ಬಗ್ಗೆ ತಿಳಿಸಿರುತ್ತಾರೆ. ಮತ್ತು ಈ ಮುಂದೆ ಸಹಿತ ಈ ರೀತಿ ಘಟನೆಗಳಾಗದಂತೆ ನಾವು ಸಹಿತ ನಮ್ಮ ಜಿಲ್ಲೆಯಲ್ಲಿಯ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಸೂಕ್ತ ನಿರ್ದೇಶನಗಳನ್ನು ಕೊಡ್ತೀನಿ. ಮುಂದಿನ ದಿನಗಳಲ್ಲಿ ಈ ರೀತಿ ಘಟನೆ ಆಗದಂತೆ ಸೂಕ್ತ ಗಮನವನ್ನು ನಮ್ಮ ಇಲಾಖೆಯಿಂದ ಹರಿಸ್ತೀವಿ. ಹಿಂದೆ ಕೂಡ ಹಲವಾರು ತಪಾಸಣೆ ಮಾಡ್ತಾ ಇರೋದು ಸರಿ ಇಲ್ಲ, ಎಲ್ಲರ ಆರೋಪ ಇರ್ಬೋದು. ಯಾಕಂದ್ರೆ ಸಾಕಷ್ಟು ವಾಹನಗಳು ಬರ್ತಾ ಇದೆ, ಇಂಥ ಸ್ಥಳದಲ್ಲಿ ತಡೆಯುವಂಥದ್ದು ಇದೆಲ್ಲ ಮಾಡಬಾರ್ದು. ಈಗ ಹಿಂದೇನು ಸಹಿತ ನಾವು ಹೇಳಿದ್ದೀವಿ, ವಿಜಿಬಲ್ ಅಫೆನ್ಸಸ್ ಏನಿರ್ತವೆ ಅಂಥ ಗಾಡಿಗಳನ್ನು ಮಾತ್ರ ಚೆಕ್ ಮಾಡಿ, ಮಾಮೂಲಿ ಏನು ತಪ್ಪು ಮಾಡದೇ ಇರೋ ವಾಹನಗಳನ್ನು ತಡೆದು ಅದರ ದಾಖಲಾತಿಗಳನ್ನು ಚೆಕ್ ಮಾಡೋದು ಮತ್ತು ಇನ್ನಿತರ ದಾಖಲಾತಿ ಚೆಕ್ ಮಾಡೋದು ಬೇಡ ಅಂತೇಳಿ ನಾವು ಹಿಂದೇನು ಸಹಿತ ಹೇಳಿದ್ವಿ. ಆದರೂ ಸಹಿತ ಕೆಲವೊಂದು ವಿಜಿಬಲ್ ಅಫೆನ್ಸ್ ಅಂತಂದರೆ ಮೊಬೈಲ್ ಯೂಸ್ ಮಾಡ್ತಾ ಇರ್ಬೋದು, ಡೇಂಜರಸ್ ಅಲ್ಲಿ ಡ್ರೈವಿಂಗ್ ಮಾಡ್ತಾ ಇರ್ಬೋದು, ಟ್ರಿಬಲ್ ರೈಡಿಂಗ್ ಇರ್ಬೋದು, ವೀಲಿಂಗ್ ಮಾಡ್ತಾ ಇರ್ಬೋದು ಮತ್ತು ಹೆಲ್ಮೆಟ್ ಧರಿಸದೆ ಪ್ರಯಾಣ ಮಾಡ್ತಾ ಇರ್ಬೋದು. ಇಂಥ ಒಂದು ಕಣ್ಣಿಗೆ ಕಾಣುವಂಥ ಒಂದು ಸಂಚಾರ ನಿಯಮಗಳ ಉಲ್ಲಂಘನೆ ಆದಾಗ
ಮಾತ್ರ ಅಂತ ವಾಹನಗಳನ್ನ ತಡೀರಿ ಅಂತೇಳಿ ಹೇಳಿದ್ವಿ. ಆದ್ರೂ ಸಹಿತ ಈ ಒಂದು ಇನ್ಸಿಡೆಂಟ್ ನಲ್ಲಿ ಮಗು ಆಸ್ಪತ್ರೆಗೆ ಹೋಗುವಾಗ ಒಂದು ವಾಹನವನ್ನು ತಡೆದಿದ್ದು ಮೇಲ್ನೋಟಕ್ಕೆ ತಪ್ಪು ಬಂದಿರುವಂತ ಸದರ ಸಿಬ್ಬಂದಿಯವರ ಮೇಲೆ ನಾವು ಕ್ರಮ ಕೈಗೊಂಡಿದ್ವಿ. ಮುಂದಿನ ದಿನಗಳಲ್ಲಿ ಇಂಥ ಒಂದು ಘಟನೆಗಳಾಗದಂತೆ ಸರ್, ಹಿಂದೆನೂ ಕೂಡ ಹಲವಾರು ಇಂಥ ಘಟನೆಗಳು ನಡೆದಿತ್ತು ಸರ್. ಕೆಲವರು ಬಿದ್ದು ಏಟ್ ಮಾಡ್ಕೊಂಡಿದ್ದೆಲ್ಲ ನಡೆದಿತ್ತು. ಆಗ್ಲೂ ಸಹ ತಮ್ಮ ಗಮನಕ್ಕೆ ತಂದಿದ್ರು ಸಾರ್ವಜನಿಕ. ಅದು ಸಹಿತ ಗಮನಕ್ಕೆ ಬಂದಿತ್ತು. ಸತತವಾಗಿ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಸಹಿತ ನಾವು ಪ್ರತಿನಿತ್ಯ ಇಂಥ ಕೆಲಸ ಮಾಡಲೇಬೇಕಾಗ್ತದೆ. ಅಂತ ಮಾಡುವ ಸಂದರ್ಭದಲ್ಲಿ ಈ ತರ ಸಣ್ಣ ಪುಟ್ಟ ಒಂದು ಘಟನೆಗಳು ಆಗ್ತವೆ. ಈ ಒಂದು ಘಟನೆ ಸಣ್ಣ ಪುಟ್ಟ ಅಂತ ಹೇಳಕ್ ಹೋಗಲ್ಲ, ಬಟ್ ಆಗಿದೆ ಪಾಪ ಒಂದು ಮಗುವಿನ ಹೆಚ್ಚಾಗಿದೆ. ಇದು ಬಹಳ ಒಂದು ದುಃಖದ ವಿಚಾರ. ಇದಕ್ಕೆ ವಿಷಾದ ಸಹಿತ ವ್ಯಕ್ತಪಡಿಸಿ ಮತ್ತು ಮುಂದಿನ ದಿನಗಳಲ್ಲಿ ಇಂಥ ಒಂದು ಘಟನೆಗಳ ಮರುಕಳಿಸದಂತೆ ನಾವು ಎಲ್ಲ ರೀತಿಯ ಕ್ರಮಗಳನ್ನು ಅದನ್ನ ನಾವು ಇನ್ನೂ ವೆರಿಫೈ ಮಾಡಬೇಕಾಗಿದೆ. CCTVಗಳನ್ನ ನೋಡ್ತಾ ಇದ್ವಿ. ನಮ್ಮ ಸಿಬ್ಬಂದಿಗಳು ಓವರಾಗಿ ಏನಾದರೂ ಬೈಕನ್ನು ಬೆಳೆಸಿದ್ರ ಅಥವಾ ಅವರು ಏನಾದರೂ ತಪ್ಪಿಸ್ಕೊಂಡು ಹೋಗುವಾಗ ಏನಾದರೂ ಸ್ಪೀಡಾಗಿ ಹೋದ್ರ ಅಥವಾ ಇನ್ನೊಂದು ಗಾಡಿ ಏನಾದರೂ ಟಚ್ ಆಯ್ತಾ ಇನ್ನೊಂದ್ರ ಬಗ್ಗೆ ಇನ್ನೂ ಸ್ವಲ್ಪ ಕನ್ಫ್ಯೂಷನ್ ಇದೆ. ಯಾವ ರೀತಿ ಆಯ್ತು ಅಂತೇಳಿ ನಾವು ಹೆಚ್ಚಿನ ಒಂದು ತನಿಖೆ ಮಾಡಿದ್ರೆ ಗೊತ್ತಾಗ್ತದೆ. ಎಲ್ಲ ರೀತಿಯಿಂದ ಕ್ರಮಗಳನ್ನು ಕೈಗೊಳ್ತೀವಿ. ಮುಖ್ಯವಾಗಿ ಏನು ಮಗುವಿಗೆ ಬರಬೇಕಾದ ಇನ್ಶೂರೆನ್ಸ್ ಇರ್ಬೋದು ಅದೆಲ್ಲದ್ರ ಬಗ್ಗೆ ನಾವು ಬಾಡಿ ಕ್ಯಾಮ್ ಅಲ್ಲಿ ಏನಾದರೂ ರೆಕಾರ್ಡ್ ಆಗಿದೆ ಅದನ್ನ ಚೆಕ್ ಮಾಡ್ತೇವೆ. ಚೆಕ್ ಮಾಡಿದ್ರು ಇಲ್ಲ, ಎಕ್ಸ್ಪ್ರೆಸ್ ವೇದಲ್ಲಿ ಯಾವುದೇ ವಾಹನಗಳನ್ನ ತಡೆದು ಇದನ್ನ ಮಾಡ್ತಾ ಇಲ್ಲ ನಾವು. ಚೆಕಿಂಗ್ ಏನು ಆಗ್ತಾ ಇಲ್ಲ. ಇದು ಸಿಟಿ ಒಳಗಡೆ ಇರುವ ಇದು ಒಂದು ಹಳೆ ಹೆದ್ದಾರಿ ಇದು. ಸೊ ಈ ಹೆದ್ದಾರಿಯಲ್ಲಿ ಸಹಿತ ನಾವು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಮಾತ್ರ ನಾವು ವೆಹಿಕಲ್ಗಳನ್ನ ಚೆಕ್ ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನಾವು ಹೆಚ್ಚಿನ ಗಮನ ಹರಿಸ್ತೀವಿ. ಮುಂದಿನ ದಿನಗಳಲ್ಲಿ ಈ ರೀತಿ ಘಟನೆಗಳು ಮರುಕಳಿಸಿದಂತೆ ಎಲ್ಲ ರೀತಿಯ ಕ್ರಮಗಳು. ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ಮಾಧವಿ ರಾಜು. ಸ್ನೇಹಿತರೆ, ಮಂಡ್ಯ ನಗರದಲ್ಲಿ ಟ್ರಾಫಿಕ್ ಪೊಲೀಸರು ಮಾಡ್ತಕ್ಕಂಥ ಕಿರುಕುಳ, ಸಾರ್ವಜನಿಕರಿಗೆ ಮಾಡ್ತಿರ್ತಕ್ಕಂಥ ತೊಂದರೆ ಬಗ್ಗೆ ನಾನು ಸಾಕಷ್ಟು ವಿಡಿಯೋನ ಮಾಡಿದ್ದೀನಿ. ಆದರೆ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದಂಥ ಬಾಲದಂಡಿಯವರು, ಮಲ್ಲಿಕಾರ್ಜುನ ಬಾಲದಂಡಿಯವರು ಯಾವುದೇ ಕ್ರಮ ತಗೊಳ್ಳದೇ ಇರೋದ್ರಿಂದ, ತುಂಬ ನಿರ್ಲಕ್ಷ್ಯ ಮಾಡೋದ್ರಿಂದ, ನಾಟ್ ಓನ್ಲಿ ಮಲ್ಲಿಕಾರ್ಜುನ ಬಾಲದಂಡಿ, ಈ ಹಿಂದೆ ಇದ್ದಂಥ SP ಗಳು ಕೂಡ ಯಾವುದೇ ರೀತಿಯಾದಂಥ ಕ್ರಮ ತಗೊಳ್ಳದಿರೋದ್ರಿಂದ ಇವತ್ತು ಒಂದು ಹಸುಗೂಸು, ಕೇವಲ 3.5 ವರ್ಷದ ಒಂದು ಹಸುಗೂಸು ಪ್ರಾಣವನ್ನು ಕಳ್ಕೊಂಡಿದೆ. ಇದಕ್ಕೆ ನಿಜವಾಗಿಯೂ ಪೊಲೀಸ್ ಇಲಾಖೆನೇ ಹೊಣೆ. ಇದು ಆಕ್ಸಿಡೆಂಟ್ ಅಲ್ಲ, ಅಪಘಾತ ಅಲ್ಲ. ಇದು ಅಪಘಾತ ಆಗೋದು ಆಕಸ್ಮಿಕ, ಬಟ್ ಇದೊಂದು ಪ್ರೀ ಪ್ಲಾನ್ ಮರ್ಡರ್ ಅಂತಲೇ ಹೇಳ್ಬೋದು. ಪೊಲೀಸ್ ಇಲಾಖೆ ಮಾಡಿರ್ತಕ್ಕಂಥ ಮರ್ಡರ್. ಈ ಮರ್ಡರ್ನ ಹೊಣೆನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಹೊರಬೇಕಾಗತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆ ಅಂತ ಅಂದರೆ, ನಾವು ಈ ಹಿಂದೆ ಸಾಕಷ್ಟು ಈ ವಿಚಾರದಲ್ಲಿ ಮಾತನಾಡಿದ್ದೀವಿ. ನಾನು ಮಾತ್ರ ಅಲ್ಲ, ಮಂಡ್ಯದ ಶಾಸಕರು ಕೂಡ, ಏನು ಗಣಿಗ ರವಿಕುಮಾರ್ ಅವರಿದ್ದಾರೆ, ಅವರು ಕೂಡ ಮಾತನಾಡಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ತಡಿಬೇಡಿ, ನೋಟಿಸ್ ಕೊಡಿ, ಕಾನೂನು ಪ್ರಕಾರ ಏನಿದೆ ಬೇರೆ ಬೇರೆ ಹೈಟೆಕ್ ಸಿಟಿಗಳಲ್ಲಿ, ಬೆಂಗಳೂರು, ಮೈಸೂರು, ಇತರೆ ಸಿಟಿಗಳಲ್ಲಿ ಏನಿದೆ ಆ ರೀತಿ ಫಾಲೋ ಮಾಡಿ ಅಂತ ಅವರು ಕೂಡ ಹೇಳಿದ್ದಾರೆ. ಆದರೂ ಈ ಮಂಡ್ಯದ ಟ್ರಾಫಿಕ್ ಪೊಲೀಸರು ಅದೇನೋ ದುರಾಸೆನೋ ಗೊತ್ತಿಲ್ಲ, ಅವ್ರಿಗೆ ತುಂಬ ಆಕ್ರೋಶಕ್ಕೆ ಮಾತು ಹೇಳ್ಬೇಕಾಗುತ್ತೆ. ಅವ್ರ ಹೊಟ್ಟೆಗೆ ಇಲ್ವಾ, ಪೊಲೀಸ್ ಇಲಾಖೆ ಅವ್ರಿಗೆ ಸಂಬಳ ಕೊಡ್ತಿಲ್ವಾ, ಸರ್ಕಾರ ಅವ್ರಿಗೆ ಸಂಬಳ ಕೊಡ್ತಿಲ್ವಾ ಗೊತ್ತಿಲ್ಲ. ಭಿಕ್ಷಕರ ಥರ ನಿಂತ್ಕೊತಾರೆ, ದರೋಡೆಕೋರನ ಹಿಡಿಯೋ ರೀತಿಯಲ್ಲಿ ಸಾರ್ವಜನಿಕರನ್ನ ಹಿಡಿತಾರೆ. ಕೇವಲ ಹೆಲ್ಮೆಟ್ ಹಾಕ ಬಂದಿಲ್ಲ ಅನ್ನೋ ಒಂದೇ ಕಾರಣಕ್ಕೆ. ಹೆಲ್ಮೆಟ್ ಬರೀ ಮಂಡ್ಯದಲ್ಲೇ ಕಾಮನ್ನ, ಅದು ಕಡ್ಡಾಯನ, ಇಡೀ ಇಂಡಿಯಾಕ್ಕೆ ಅಲ್ವಾ? ಯಾಕೆ KM ದೊಡ್ಡಿ ಆಗಿರ್ಬೋದು, ಮಳವಳ್ಳಿ, ಮದ್ದೂರು, ಇತರೆಗೆ ಯಾಕೆ ಬೇರೆ ತಾಲೂಕುಗಳಲ್ಲಿ ಅದನ್ನು ಪೊಲೀಸ್ ಮಾಡ್ತಿಲ್ಲ, ಟ್ರಾಫಿಕ್ ಪೊಲೀಸ್ ಮಾಡ್ತಿಲ್ಲ? ಈ ಸಂಬಂಧಪಟ್ಟಂತೆ ನಾನು ಆಲ್ರೆಡಿ SP ಅವರಿಗೆ ಕ್ವಶನ್ ಮಾಡಿದ್ದೀನಿ, ಬಟ್ ದೇರ್ ಇಸ್ ನೋ ಎನಿ ಆನ್ಸರ್ ಫಾರ್ ದಟ್ ಕ್ವಶನ್. ಇವತ್ತು ಒಂದು ಮರ್ಡರ್ ಆಗಿದೆ ಫ್ರಮ್ ದ ಪೊಲೀಸ್ ಡಿಪಾರ್ಟ್ಮೆಂಟ್. ಇದಕ್ಕೆ ಖಂಡಿತ ಅವ್ರು ಉತ್ತರ ಕೊಡಲೇಬೇಕಾಗತ್ತೆ. ಈ ಸಂಬಂಧಪಟ್ಟಂತೆ SP ಅವರು ಹೇಳಿದ್ದಾರೆ, 3 ಜನ ASIಗಳನ್ನ ನಾವು ಸಸ್ಪೆಂಡ್ ಮಾಡಿದ್ದೀನಿ ಅಂತೇಳಿ. ಒಬ್ಬರು ಜಯರಾಮು, ಇನ್ನೊಬ್ರು ಗಂಗರಾಜು, ಮತ್ತು ಇನ್ನೊಬ್ರು ನಾಗರಾಜು ಅಂತೇಳಿ. SP ಅವರೇ, ನಿಮಗೊಂದು ಕ್ವಶನ್ ನಾನು ಕೇಳ್ತೀನಿ ಇಲ್ಲಿ. ಓಕೆ, ನೀವು ಸಸ್ಪೆಂಡ್ ಮಾಡಿದ್ದೀರಿ, ಫೈನ್. ಇವ್ರನ್ನ ಎಷ್ಟು ದಿನಕ್ಕೆ ವಾಪಸ್ ತಗೋತೀರಿ? 3 ದಿನ, 6 ದಿನ, 1 ವಾರ? ಯಾಕಂದ್ರೆ ಅದಕ್ಕಿಂತ ಹೆಚ್ಚು ಕಾಲ ನೀವು ಅವ್ರನ್ನ ಸಸ್ಪೆನ್ಸಲ್ಲಿ ಇಡೋಕೆ ಆಗೋದಿಲ್ಲ. ಯು ಡಸಂಟ್ ಗಾಟ್ ಎ ಪವರ್ ಫಾರ್ ದಟ್. ಯಾಕೆ ಅಂತಂದರೆ, ನೀವು ಈ ಹಿಂದೆ ಮಂಡ್ಯ ನಗರದಲ್ಲಿ ಜನಗಳನ್ನ ಕಿತ್ತು ತಿಂತಕ್ಕಂಥ
ಇಬ್ಬರು ಕಿರಾತಕ ಪೊಲೀಸರನ್ನ, ಒಬ್ರು ಚಿಕ್ಕಯ್ಯ ಮತ್ತೊಬ್ಬ ಲೋಕೇಶ್, ಇವರಿಬ್ಬರನ್ನ ಸಸ್ಪೆಂಡ್ ಮಾಡಿದ್ರಿ. ಸಸ್ಪೆನ್ಷನ್ ಆದಮೇಲೆ ಅವ್ರ ಮೇಲೆ ಅದರ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಯ್ತಾ? ಯಾರು ಎನ್ಕ್ವೈರಿ ಮಾಡಿದ್ರು? ಯಾವ ಆಧಾರದ ಮೇಲೆ ನೀವು ಅವ್ರನ್ನ ಕೇವಲ 1 ವಾರದೊಳಗಡೆ ರಿವೋಕ್ ಮಾಡಿದ್ರಿ? ಇಷ್ಟೇ ನಿಮ್ಮ ಕೆಪಾಸಿಟಿ. ನಿಮ್ಮಿಂದ ಯಾವುದೇ ಕಾರಣಕ್ಕೂ ಕ್ರಮ ತಗೊಳಕ್ಕಾಗೋದಿಲ್ಲ. ಇವಾಗ ಸಸ್ಪೆಂಡ್ ಮಾಡಿದಿರಿ, ಅದೇನು ಯಾವ ರೀತಿ ನೀವು ಅವ್ರನ್ನ ಮತ್ತೆ ವಾಪಸ್ ಮಾಡ್ತಿರೋ ಗೊತ್ತಿಲ್ಲ. ಮತ್ತೆ ಹೆಲ್ಮೆಟ್ ಬಗ್ಗೆ ನೀವು ತುಂಬ, ನಿಮ್ಮ ಟ್ರಾಫಿಕ್ ಪೊಲೀಸ್ ತುಂಬ ಕಾಳಜಿ ವಹಿಸ್ತಾರೆ. ಬೇರೆ ಏನ್ ಬಗ್ಗೆ ಯಾವುದೋ ವಿಚಾರದಲ್ಲಿ ಇಲ್ವಾ? ಎಲ್ಲಂದ್ರಲ್ಲಿ ಟ್ರಾಫಿಕಲ್ಲಿ, ಹೈವೇನಲ್ಲಿ ವೆಹಿಕಲ್ ನಿಲ್ಲಿಸ್ತಾರೆ. ಮಹಾವೀರ ಸರ್ಕಲ್ನಲ್ಲಿ ಒಂದು ಮಿಲ್ಕ್ ಪಾರ್ಲರ್ಗೆ ನಿಮ್ಮ ಪೊಲೀಸ್ ಇಲಾಖೆ ಯಾವ ರೀತಿ ಸೆಕ್ಯೂರಿಟಿ ಕೊಟ್ಟಿದೆ ಅಂತ ನೋಡಿದ್ರೆ, ಜಾಗ ಮಾಡ್ಕೊಟ್ಟಿದೆ ಅಂತ ಫುಟ್ಪಾತ್ನ ಬ್ಲಾಕ್ ಮಾಡಿದ್ದಾರೆ. ಕತ್ತೆ ಮೆಸಿದ್ರೇನ್ರಿ ನೀವು? ನಾಚಿಕೆ ಆಗಲ್ವಾ? ಪಬ್ಲಿಕ್ಸ್ ಎಲ್ಲೋಗ್ಬೇಕು, ಪಾದಚಾರಿಗಳು ಎಲ್ಲೋಗ್ಬೇಕು? ಇದ್ರ ಬಗ್ಗೆ ಯಾಕೆ ಟ್ರಾಫಿಕ್ ಪೊಲೀಸ್ ಮಾತಾಡ್ತಿಲ್ಲ? ಕಾಮನ್ ಸೆನ್ಸ್ ಇದೆಯಾ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ? ಅಥವಾ ನಿಮ್ಗೇನಾದ್ರು ಆ ಮಿಲ್ಕ್ ಪಾರ್ಲರ್ ಅವರು ಒಂದಷ್ಟು ಮಂತ್ಲಿ ಕೊಡ್ತಿದಾರಾ? ಏನ್ ಮಾಡ್ತಿದ್ರಿ ಇದ್ರ ಬಗ್ಗೆ? ನಗರಸಭೆ ಅಂತ ನರ ಸತ್ತವ್ರವರು, ನಗರಸಭೆ ಪಕ್ಕದಲ್ಲೇ ಇದೆ. ಅವ್ರೋಗಲ್ಲಿ ಮೆಡಗರಿಕೆ ಮಾಡ್ಕೊಂಡು ಕೂತ್ಕೊಂಡು ಟೀ ಕುಡಿತಾರೆ, ಕಾಫಿ ಕುಡಿತಾರೆ. ಯಾಕೆ ಫುಟ್ಪಾತ್ನ ಬ್ಲಾಕ್ ಮಾಡಿದಾರೆ ಅನ್ನೋ ಕೇಳುವಂತ ತಾಕತ್ ಯಾರಿಗೂ ಇಲ್ವಾ ನಗರದಲ್ಲಿ, ಮಂಡ್ಯದಲ್ಲಿ? ಏನ್ ಮಾಡ್ತಿದ್ದೀರಿ ನೀವು? ನಿಮ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಿದೆ? ಟ್ರಾಫಿಕ್ ತೊಂದರೆ ಆಗ್ತಿದೆ, ಹೈವೇನಲ್ಲಿ ಪಾರ್ಕಿಂಗ್ ಮಾಡ್ತಾರೆ. ಯಾವನೋ ಒಬ್ಬ ಹೆಲ್ಮೆಟ್ ಹಾಕ ಬಂದಿಲ್ಲ ಅಂತ ಹೇಳಿ ನೀವು ಅವನ್ನ ದೊಡ್ಡ ಟೆರರಿಸ್ಟ್ ಹಿಡ್ದಂಗೆ ಹಿಡಿತೀರಿ, ದಂಡ ಹಾಕಕ್ ಹೋಗ್ತೀರಿ, ಗಂಟೆ ಗಟ್ಟಲೆ ಕಾಯಿಸ್ತೀರಿ. ಎಷ್ಟು ಪ್ರಕರಣ ಆಗಿದೆ ಮಂಡ್ಯದಲ್ಲಿ. ಏನ್ ಪಬ್ಲಿಕ್ಸ್ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಿ ನೀವು ಪಬ್ಲಿಕ್ಸ್ ದುಡ್ಡಿಂದ ಬದುಕಿದೀವಿ, ಪಬ್ಲಿಕ್ಸ್ ದುಡ್ಡಿಂದ ಬಟ್ಟೆ ಹಾಕತ್ತಿದ್ದೀರಿ, ನಿಮ್ಮ ಫ್ಯಾಮಿಲಿ ನಡೀತಿರೋದು ಪಬ್ಲಿಕ್ಸ್ ದುಡ್ಡಿಂದ ಅಂತ ನೆನಪಿರ್ಲಿ ನಿಮ್ಗೆ. ಯು ಆರ್ ದ ಪಬ್ಲಿಕ್ ಸರ್ವೆಂಟ್. ನೀವು ಯಜಮಾನರಲ್ಲ ಪಬ್ಲಿಕ್ಗೆ, ಅದನ್ನ ಫಸ್ಟ್ ತಿಳ್ಕೊಳ್ಳಿ. ನಿಮ್ಮ ಪೊಲೀಸ್ ಸಿಬ್ಬಂದಿಗೆ ಅದನ್ನ ಹೇಳಿ, ಜಾರ್ಪದ ಮಾತುಗಳನ್ನ ಆಡೋದು ಬೆಳಕ್ಕೆ ಹೇಳಿ. ಇಲ್ವೇನ್ರಿ CC ಕ್ಯಾಮ್ರಾ ಹಾಕ್ರಿ, ಯಾವನ್ ಹೆಲ್ಮೆಟ್ ಹಾಕ ಬಂದಿಲ್ಲ ಅವ್ನಿಗೆ ನೋಟಿಸ್ ಕಳಿಸಿ. ಅದೇನು ಬೆಂಗಳೂರಲ್ಲಾಗತ್ತೆ, ಮೈಸೂರಲ್ಲಾಗತ್ತೆ, ದೊಡ್ಡ ದೊಡ್ಡ ನಗರಗಳಾಗತ್ತೆ, ಮಂಡ್ಯಕ್ಕೆ ಕೊಟ್ಟಿಲ್ಲ ಅಂತ ಹೇಳ್ತಿದ್ರ? ಬಾಡಿ ಕ್ಯಾಮ್ರಾ ಕೊಟ್ಟಿದ್ರು ನಿಮ್ಗೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ. ಏನ್ ಮಾಡಿದ್ರಿ? ಯಾರಿಗಾರ ಮಾರ್ಕೊಂಡಿದ್ದೀರಾ? ಏನ್ ಮಾಡ್ತಿದ್ದೀರಿ? ಆ ಕ್ಯಾಮ್ರಾಗಳ ಏನಾಯ್ತು? ಯಾವನ ಬಂದ್ಬಿಟ್ಟು ನಿಂತ್ಕೊಂಡು ಫುಟ್ಪಾತ್ ಅಲ್ಲಿ ಅವ್ನು ದುಡ್ಡಿಲ್ಲ ಅಂತ ಸಂದರ್ಭದಲ್ಲಿ ಇಟ್ಕೊಂಡು ಪಬ್ಲಿಕ್ಸ್ ಇಟ್ಕೊಂಡು ದುಡ್ಡು ಕಿತ್ಕೊಳಕ ನಿಂತ್ಕೊಳ್ಳೋದು. ಕದ್ದೆ ಹಾಕಿ ಹಿಡಿತೀರಿ ನೀವು ಹೋಗಿ ಕಳ್ಳರ ತರ ಮೇನ್ ರೋಡಲ್ಲಿ ಹಿಡೀರಿ. ಇದು ಎಲ್ಲಿ ಟರ್ನಿಂಗ್ಸ್ ಇದೆ ಅಂತ ನೀವೇ ಕಳ್ರಲ್ವಾ? ಯಾರು ಕಳ್ರಿ ಇಲ್ಲಿ? ಕಡ್ಡಾಯ ಮಾಡಿ ನೀವು. ಅದ್ರಲ್ಲಿ ಹೆಲ್ಮೆಟ್ ಹಾಕಬಾರ್ದು ಅಂತ ನಾನು ಹೇಳ್ತಿಲ್ಲ, ಹೆಲ್ಮೆಟ್ ಹಾಕೊಳ್ಳೇಬೇಕು ಅನ್ನುವಂಥ ನಿಯಮನ ನೀವು ಯಾಕೆ ಕಠಿಣವಾಗಿ ಕಾನೂನು ಪ್ರಕಾರವಾಗಿ ಜಾರಿಗೆ ತರ್ತಿಲ್ಲ? ಯಾರು ಫೇಲ್ಯೂರ್ ಇಲ್ಲಿ? ನಿಮ್ಮ ಡಿಪಾರ್ಟ್ಮೆಂಟ್ ಫೇಲ್ಯೂರ್ ಆಗಿರೋದು, ಪಬ್ಲಿಕ್ಸ್ ಅಲ್ಲ. ನಿಮ್ಮ ಅಯೋಗ್ಯತನ, ನಿಮ್ಮ ಡಿಪಾರ್ಟ್ಮೆಂಟ್ ಅಯೋಗ್ಯತನದಿಂದ ಜನ ಕೈಗೆ ಸಿಗಾಕೊಂಬರ್ತಾರೆ, ಎಲ್ಲರಿಗೂ ಸಿಗಾಕೊಂಬರ್ತಾರೆ ಹೆಲ್ಮೆಟ್ನ. ನೀವು ಕರೆಕ್ಟ್ ಆಗಿದ್ದಿದ್ರೆ ಹಾಕಿ. ಎಲ್ಲಾ ಕಡೆ CC ಕ್ಯಾಮ್ರಾ ಹಾಕಕ್ಕೆ ಏನು ಕಾಸಿಲ್ವಾ? ಸರ್ಕಾರ ಕೊಡಲ್ವಾ? ಹಾಕಿ, ವಸೂಲ್ ಮಾಡಿ. ಯಾವನ ಹೆಲ್ಮೆಟ್ ಹಾಕಲ್ಲ ಮಾಡಿ, ಯಾವನ ಸಿಗ್ನಲ್ ಜಂಪ್ ಮಾಡ್ತಾನೆ ಹಾಕಿ ದಂಡನ. ಯಾವನ್ ಬೇಡ ಅಂತಾನೆ? ಈ ರೀತಿ ಕೊಲೆ ಮಾಡಕ್ಕೇನ್ರಿ ನೀವು ನಿಂತಿರೋದು? ನಿಮ್ ಡಿಪಾರ್ಟ್ಮೆಂಟ್ಗೆ ಅಧಿಕಾರ ಕೊಟ್ಟಿರೋದು ಯಾರಿಗೆ ಕೊಡ್ತಾರ? ಈಗ ತಂದೆ ತಾಯಿಗೆ ಕಾಮನ್ ಸೆನ್ಸ್ ಇದೆಯಲ್ರಿ? 10 ಸಾರಿ ಹೇಳಿದ್ದೀನಿ ಇದೇ ವಿಚಾರನ ನಾನು. ನಿಮ್ಮ ಡಿಪಾರ್ಟ್ಮೆಂಟ್ ಮಾಡ್ತಿರೋ ಅನಾಚಾರ ಇದು ದೊಡ್ಡ ಇವತ್ತು ಬಲಿ ತಗೊಂಡಿದ್ರಿ. ಇನ್ನು ಎಷ್ಟು ಜನ ಬಲಿಬೇಕು ನಿಮ್ಗೆ? ಆಧುನಿಕತೆ ಇಲ್ವಾ? ತಂತ್ರಜ್ಞಾನ ಇಲ್ವಾ? ಅಳವಡಿಸಿ. ಜನರನ್ನ ಜೀವ ತೆಗಿಬೇಡಿ ಪ್ಲೀಸ್. ಇನ್ನಾದ್ರೂ ನಿಮ್ಮ ಪೊಲೀಸ್ಗೆ ಕಾಮನ್ ಸೆನ್ಸ್ ಏನು, ಕಾನೂನೇನು, ಸಾಮಾನ್ಯ ಜ್ಞಾನ, ಕನಿಷ್ಠ ಮಾನವೀಯತೆ ಅನ್ನೋದನ್ನ ಕಲ್ಸೋಕೆ ಪ್ರಯತ್ನ ಮಾಡಿ. ನೋಡಿ ಅಲ್ಲ, ಈಗ ಇವತ್ತು ಆ ಪುಟ್ಟ ಕಂದ ಏನ್ ತಪ್ಪು ಮಾಡಿದ್ರು? ಇದಕ್ಕೆ ಯಾರು ಹೊಣೆ? ನೀವೇ ತಾನೇ ಜವಾಬ್ದಾರರು. ಈ ಸಂಬಂಧಪಟ್ಟಂತೆ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಮಾತು ಎತ್ತಬೇಕು, ತುಟಿ ಬಿಚ್ಚಬೇಕು ಅಂತೇಳಿ ಕೂಡ ನಾನು ಮಾತಾಡ್ತಿದ್ದೀನಿ. ಮಂಡ್ಯದ ಶಾಸಕರು ಒಂದು ಸಾರಿ ಆ ಬಗ್ಗೆ ಪ್ರಸ್ತಾಪ ಮಾಡಿದ್ ಬಿಟ್ರೆ ಆ ನಂತರ ಪೊಲೀಸ್ನವ್ರು ಕೇರೆ ಮಾಡ್ತಿಲ್ಲ. ಅದಕ್ಕೆ MLA ಯಾವನೋ ಅಂತ ಅವ್ರು ನೆಗ್ಲಿಜೆನ್ಸಿ ತಡೀತಾರೆ, ಹಿಡಿತಾರೆ, ಕಿತ್ಕೋತಾರೆ, ಕಳಿಸ್ತಾರೆ. ಈ ಲೋಕೇಶ್ ಮತ್ತೆ
ಚಿಕ್ಕಯ್ಯನ ಬಗ್ಗೆ ನಾನು ಪ್ರಸ್ತಾಪ ಮಾಡಿದೆ ಆಲ್ರೆಡಿ. ಇವರಿಬ್ಬರನ್ನ ಕೇವಲ 1 ವಾರದೊಳಗೆ ರಿವೋಕ್ ಮಾಡ್ತಾರೆ ಅಂತಂದರೆ ಇದಕ್ಕೆ ಇಲ್ಲಿ ಈ ಜನಪ್ರತಿನಿಧಿಗಳ ಪಾತ್ರ ಇದ್ದೇ ಇದೆ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಪೊಲೀಸ್ನವರು ಮತ್ತು ರಾಜಕಾರಣಿಗಳು, ಅಧಿಕಾರಿಗಳು ಮತ್ತು ರಾಜಕಾರಣಿಗಳು, ನಾಟ್ ಓನ್ಲಿ ಪೊಲೀಸ್, ಎಲ್ಲ ಡಿಪಾರ್ಟ್ಮೆಂಟ್ ಅವರು, ಇವ್ರಿಗೂ ರಾಜಕಾರಣಿಗಳಿಗೂ ದೊಡ್ಡ ಲಿಂಕ್ ಇದೆ. ಆ ಕಾರಣದಿಂದನೇ ಆ ಚಿಕ್ಕಯ್ಯ ಮತ್ತು ಲೋಕೇಶ್ ವಾಪಸ್ ಬಂದಿದ್ದು. ಇಲ್ಲ ಅಂದಿದ್ರೆ ಕನಿಷ್ಠ ಅವರು 6 ತಿಂಗಳಾದರೂ ಸಸ್ಪೆಂಡ್ ಆಗಿರ್ಬೇಕಿತ್ತು. ಸೊ ಇಲ್ಲೂ ಅದೇ ಆಗತ್ತೆ. ಏನೀಗ 3 ದಿನ ಸಸ್ಪೆಂಡ್ ಮಾಡಿದ್ದಾರೆ, ಇವರು ಕೂಡ 3 ದಿನದಿಂದ ಅಥವಾ 6 ದಿನ ಅಥವಾ 1 ವಾರ 15 ದಿನ 20 ದಿನದಲ್ಲಿ ಖಂಡಿತ ವಾಪಸ್ ಬರ್ತಾರೆ. ದಯವಿಟ್ಟು SP ಸಾಹೇಬ್ರೆ, ನೀವು IPS ಆಫೀಸರ್ ಅನ್ನೋದನ್ನ ಮರಿಬೇಡಿ. ಜನಪ್ರತಿನಿಧಿಗಳು MLA ಆಗೋರು MP ಆಗೋರಿಗೆ ಕೇವಲ 5 ವರ್ಷ, ಅವರಿಗೆ ಸಿಲ್ಟ್ ಹೊಡಿಬೇಡಿ. ನಿಮಗೆ ಸಂಬಳ ಕೊಡ್ತಿರೋದು ಜನರು, ಸಾಮಾನ್ಯ ಜನರು ಕಟ್ಟೋ ತೆರಿಗೆ ಇಲ್ಲ. ದಯವಿಟ್ಟು ಜನರು ಕೆಲಸ ಮಾಡಿ. ಇನ್ನೂ ಮತ್ತೆ ಬಲಿ ಕೊಡಕ್ಕೆ ಹೋಗ್ಬೇಡಿ ಪ್ಲೀಸ್. ಅರ್ಥ ಮಾಡ್ಕೊಳ್ಳಿ. ಯಾಕ್ರಿ ಆ ಮಗು ಮಾಯಕ ಮಗು, ಕೇವಲ 3 ವರ್ಷದ ಮಗು ಜೀವ ಕಳ್ಕೋತು. ಆ ತಾಯಿ ಗೋಳಾಟ. ಪ್ರಧಾನಮಂತ್ರಿ ಮೋದಿಯವರು ಅಲ್ಲಿ ಸಿಂಧೂರವನ್ನು ಅಳಿಸಿದಂಥ ವ್ಯಕ್ತಿಗಳಿಗೆ, ಪಾಪಿಗಳಿಗೆ, ಪಾಕಿಸ್ತಾನದ ಪಾಪಿಗಳಿಗೆ ಉಗ್ರ ಶಿಕ್ಷೆ ಕೊಟ್ಟರು. ಈ ಸಿಂಧು ಆ ತಾಯಿಯ ಗೋಳಾಟಕ್ಕೆ ಯಾರು ಶಿಕ್ಷೆ ಕೊಡಬೇಕು? ಇದ್ಯಾ ತಾಕತ್ತು ಮಂಡ್ಯದ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಮಂಡ್ಯದ ಶಾಸಕರಿಗೆ ಕೊಡ್ತೀರಾ? ಬೇರೆ ಪ್ರಶ್ನೆ ಮಾಡ್ತೀರಿ ನಿಮ್ಮ ಪಕ್ಷದವರು. ಕೊಡ್ರಿ ಶಿಕ್ಷೆನ ನಿಮ್ಗೆ ತಾಕತ್ತಿದ್ರೆ. ನಿಮ್ಗೆ ಅಪರಾಧ ಪೊಲೀಸ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದ್ರೆ ಇನ್ಯಾರು ಮಾಡ್ತೀರ ನೀವು ಕಂಟ್ರೋಲ್ನ? ಏನು ನಿಮ್ಮ ಕರ್ತವ್ಯ ಏನು? ನೀವು ಹೇಳದ್ ಮಾತನೇ ಪೊಲೀಸ್ ಕೇಳ್ತಿಲ್ಲ ಅಂತಂದ್ರೆ ಮತ್ತೆ ಇನ್ಯಾರಿಗೆ ನೀವು ಆರ್ಡರ್ ಮಾಡ್ತೀರಿ? ಮಿಸ್ಟರ್ MLA ಅವರೇ, ರವಿಕುಮಾರ್ ಅವರೇ, ದಯವಿಟ್ಟು ಇಂಥ ಅವಘಡಗಳು ಈಗ ನೆನ್ನೆ ಮೊನ್ನೆದಲ್ಲ, ಪ್ರತಿದಿನ ನಡೀತಿದೆ ಇದು. ಪೊಲೀಸ್ ಇರೋದೇ, ಟ್ರಾಫಿಕ್ ಪೊಲೀಸ್ ಇರೋದೇ ಸುಲಿಗೆ ಮಾಡಕ್ಕೆ ಅನ್ನೋಂಥದ್ದನ್ನ ಜನ ಸಾಕಷ್ಟು ಸಾರಿ ಉಗುರಿದ್ದಾರೆ, ಕ್ಯಾಕರ್ಸ್ ಉಗಿತಿದ್ದಾರೆ. ನಿಮಗೂ ಅದು ತಗಳಿದೆಯೋ ಇಲ್ವೋ ಗೊತ್ತಿಲ್ಲ. ಪೊಲೀಸ್ನವ್ರಿಗಂತೂ ಅದು ಯಾವುದೇ ಕಾರಣಕ್ಕೂ ಏನು ಅನ್ಸೇ ಇಲ್ಲ. ಲಜ್ಜೆಗಿಟ್ಟ ನನ್ನ ಮಕ್ಕಳು ಅಂತ ಹೇಳ್ತೀನಿ ಅವ್ರಿಗೆ. ರೋಡಲ್ಲಿ ನಿಂತ್ಕೊಂಡು ಭಿಕ್ಷೆ ಬಿಡ್ತಾರೆ ಅವರು. ದಯವಿಟ್ಟು ನಿಮಗೆ ನೈತಿಕತೆ ಇದ್ರೆ, ನೀವು ಸಾಕಷ್ಟು ಒಳ್ಳೆ ಕೆಲಸ ಮಾಡ್ತಿದ್ರೆ ಅಂತ ಜನ ಮಾತನಾಡ್ತಿದ್ದಾರೆ, ಅದೇನು ಮಾಡ್ತಿದ್ರೋ ಗೊತ್ತಿಲ್ಲ. ಈ ವಿಚಾರದಲ್ಲಿ ನೀವೇ ವಾರ್ನಿಂಗ್ ಕೊಟ್ಟರು ಕೂಡ ನಡೀತಿದೆ. ಸೊ ಪ್ಲೀಸ್ ಯು ವಾಂಟ್ ಟು ಟೇಕ್ ದ ಆಕ್ಷನ್ ಅಬೌಟ್ ದಿಸ್. ಅದೇ ರೀತಿ ಯಾಕೆ ನೀವು ತಂತ್ರಜ್ಞಾನ ಅಳವಡಿಸಕ್ಕೆ ಯಾಕೆ ಆಗ್ತಿಲ್ಲ ಮಂಡ್ಯದಲ್ಲಿ? ಬಾಡಿ ಕ್ಯಾಮ್ರಾ ಏನಾಯ್ತು? ಕೊಟ್ಟಿದ್ದಂಥ ಕ್ಯಾಮ್ರಾಗಳು ಸಿಕ್ಕುತ್ತಾವೋ ಕಳ್ಳರ ತರ ಹಿಡಿಯೋದಕ್ಕೆ ಪೊಲೀಸರಿಗೆ ಅಧಿಕಾರ ಏನಿದೆ? ಈ ಬಗ್ಗೆ ಜನರಿಗೂ ಅರಿವು ಮೂಡಿಸ್ಬೇಕು. ಮತ್ತೆ ಹೆಲ್ಮೆಟ್ ಹಾಕೊಳ್ಳದೆ ಇರೋದು ಈ ಜನಗಳ ಮುಟ್ಟಾಳತನ. ಫಸ್ಟ್ ಈ ಜನರಿಗೆ ಯಾಕೆ ಸಿಗಬೇಕು? ಅವ್ರು ಮಾಡಿದ ತಪ್ಪಿಗೆ ಇವತ್ತು ಅವ್ರ ಮಗು ಬಲಿಯಾಗಿದೆ. ಅವ್ನಿಗೇನು ಮುಳುಗೋಗ್ತಿರಲ್ಲ ಹೆಲ್ಮೆಟ್ ಹಾಕೊಂಡು ಬಂದಿದ್ರೆ. ಇಂಥ ದುರಂತಗಳು ತಪ್ಪಬೇಕು ಅಂದ್ರೆ ಫಸ್ಟ್ ಜನ ಜಾಗೃತಿ ಆಗ್ಬೇಕು. ಜನರು ಜಾಗೃತರಾಗದೇ ಇದ್ರೆ ಇಂಥ ದುರಂತಗಳು ಮತ್ತೆ ನಡೀತಾನೆ ಇರುತ್ತೆ. ಇದು ನಿಜವಾಗಿ ದೊಡ್ಡ ಶೋಕದ ಸಂಗತಿ. ಸಂಬಂಧಪಟ್ಟಂತೆ ಇನ್ನಾದರೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಾಗೃತರಾಗಿ ತನ್ನ ಶಕ್ತಿಯಲ್ಲಿ ಅದನ್ನ ಪ್ರದರ್ಶನ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾನು ಒತ್ತಾಯಿಸ್ತೀನಿ. ನಮಸ್ಕಾರ. Gracias.
ಚಾರ್ಜ್ ಮಾಡ್ತಾರ. ಲಾಠಿ ಚಾರ್ಜ್ ಮಾಡ್ತಾರೆ ಕೂಡ. ಒಳಗಿಟ್ಬಿಡು. ಅಲ್ಲಿ ಬಂದು ಕೂತ್ಕೊಂಡ್ರೆ ಬೆಲೆ ಬರಲಿದೆ. Gracias.